ಅನಾವರಣ. ಕೋಟಾ ಶ್ರೀನಿವಾಸ್ ಪೂಜಾರಿ ವಿರುದ್ಧ ಅಕ್ರಮದ ಆರೋಪ. ಬೋವಿ ನಿಗಮದಲ್ಲಿ 100 ಕೋಟಿ ಹಗರಣದ ಆಡಿಯೋ ಫುಲ್ ವೈರಲ್. ಆಡಿಯೋ ರಿಲೀಸ್ ಮಾಡಿದ ಹೊಸದುರ್ಗದ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್. ಬೋವಿ ನಿಗಮದಿಂದ ಪೂಜಾರಿ 120 ಕೋಟಿ ಹಣ ಅವ್ಯವಹಾರ ಮಾಡಿದ್ದಾರೆ. ಬೋವಿ ಸಮಾಜದ ಲೀಡರ್ಸ್ಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಬೊಮ್ಮಾಯಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಶ್ರೀನಿವಾಸ್ ಪೂಜಾರಿ ಈ ಕೇಸನ್ನ ಬೊಮ್ಮಾಯಿ ಸರ್ಕಾರ ಸಿಐಡಿ ತನಿಖೆಗೆ ನೀಡಿದ್ದು, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ತನಿಖೆ ನಿಂತು ಹೋಗಿದೆ. ಸಿದ್ದು ಡಿಕೆ ಸಾಹೇಬ್ರೆ ದಯವಿಟ್ಟು ತನಿಖೆ ಶುರು ಮಾಡಿ ಎಂದ ಗೂಳಿಹಟ್ಟಿ. ನಾನು ಗೂಳಿಹಟ್ಟಿ ಶೇಖರ್, ಮಾಜಿ ಮಂತ್ರಿ ಮಾತಾಡ್ತಾ ಇರೋದು. ಈ ವಾಲ್ಮೀಕಿ ನಿಗಮ ಅವ್ಯವಹಾರ ಅಂತೇಳಿ ಈಗ ಮೊನ್ನೆ 1 ವಾರ 15 ದಿನಗಳಿಂದ ಹರಿದಾಡ್ತಾ ಇದೆ. ನಂದು ಒಂದು ರಿಕ್ವೆಸ್ಟ್, ನಾಗೇಂದ್ರ ರಾಜೀನಾಮೆ ನೀವು ಕೇಳ್ತಾ ಇದ್ರಲ್ಲ ವಾಲ್ಮೀಕಿ ನಿಗಮ ಹರಣ ಅಂತೇಳಿ, ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಅಶೋಕಣ್ಣವ್ರೆ, ವಿರೋಧ ಪಕ್ಷ ನಾಯಕರೇ ಕೇಳ್ಕೊಳ್ಳಿ, ವಿಜೇಂದ್ರಣ್ಣವ್ರೆ, ನೀವು ರಾಜ್ಯಾಧ್ಯಕ್ಷರು ಕೇಳ್ಕೊಳ್ಳಿ, ನೀವೆಲ್ಲ ನಾಳೆ ಸ್ಟ್ರೈಕ್ ಮಾಡೋಕೆ ಹೋಗ್ತಿರಲ್ಲ. ಬೋವಿ ನಿಗಮದಲ್ಲಿ 100 ಕೋಟಿ ಸ್ವಾಮಿ ತಿಂದಿರೋದು. 100 ಕೋಟಿ ಯಾರು ಗೊತ್ತಾ? ನೀವು ರಾಜೀನಾಮೆ ಈಗ ಕೇಳ್ತಾ ಇದ್ರಲ್ಲ, ನೀವು ನಾಗೇಂದ್ರ ರಾಜೀನಾಮೆ ಕೊಡಿ ಅಂತೇಳಿ, ಅವತ್ತು ಮಂತ್ರಿ ಆಗಿದ್ದಾರೆ ಯಾರು ಗೊತ್ತಾ? ನಮ್ಮ MP ಅವಳಿಗೆ ಗೆಲ್ಸಿದ್ದಾರೆ. ನಾವು ನೀವೆಲ್ಲ ಗೆಲ್ಸಿದ್ದೀವಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿಯಾಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು. ನೀವು CBIಗೆ ಹಾಕ್ತೀರ, CBIಗೆ ಹಾಕಕ್ಕೆ ಹೋಗ್ಬೇಡಿ, ದಯಮಾಡಿ CBIಗೆ ಹಾಕಕ್ಕೆ ಹೋಗ್ಬೇಡಿ. ಇದನ್ನು ನಾವು COD ಕೊಟ್ಟಿದ್ದೀವಿ. ಸಿಟ್ಟಿಂಗ್ ಹೈಕೋರ್ಟ್ಗೆ ಹಾಕ್ತಿರೋ ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಬೋವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ, ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತೋ ಆ ನಿಗಮಗಳು ಸೇರಿಕೊಂಡು ಈಗಿಂದ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ನಿಜವಾಗ ಆವಾಗ ಅದಕ್ಕೆ ಅರ್ಥ ಸಿಗುತ್ತೆ. CBIಗೆ CIDಗೆ ನಾವು ಕೊಟ್ಟು ಸ್ವಾಮಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಪಾಪ ಅವರಂಥ ಪ್ರಾಮಾಣಿಕರು ಯಾರೂ ಇಲ್ಲ ದೇಶದಲ್ಲಿ. 50-60 ಕೋಟಿ ಚುನಾವಣೆ ಸಂದರ್ಭದಲ್ಲಿ 60 ಕೋಟಿ ಆಸ್ತಿ ಮಾಡಿದ್ರು, ಎಲ್ಲಿಂದ ಬಂತು ಅಂತೇಳಿ ಅದು ಉದಾಹರಣೆ ಕೊಟ್ಟೇ ಇಲ್ಲ ಅವರು. ಇದರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ನೇರವಾಗಿ ಇದರಲ್ಲಿ ಜವಾಬ್ದಾರಿ ಆಗಿದ್ದಾರೆ. 100 ಕೋಟಿನಲ್ಲಿ ಅದರಲ್ಲಿ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲ ತಿಂದಾಕಿ ಒಂದು ಡಾಕ್ಯುಮೆಂಟು ಇಟ್ಟಿಲ್ಲ, ಒಂದೇ ₹1 ಫಲಾನುಭವಿಗಳು ತಲುಪಿಲ್ಲ. ಅದರಲ್ಲಿ ಎಲ್ಲರೂ ನಮ್ಮ ಸಮಾಜ ಲೀಡರ್ಗಳು, ಪ್ರಮುಖ ಲೀಡರ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಕೊನೆಗೆ 2 ಮರ್ಡರ್ ಆಗಿದ್ದಾರೆ ಸ್ವಾಮಿ. ಅಲ್ಲಿ 2 ಮರ್ಡರ್ ಆಗಿರೋದು, ಮರ್ಡರ್ ಮಾಡಿಬಿಟ್ಟಿದ್ದಾರೆ. ದುಡ್ಡು ಇಲ್ಲ, 100 ಕೋಟಿ ತಿಂದಾಕಿದ್ದಾರೆ. ಅದರಲ್ಲಿ ಪಾಲು ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಹೋಗಿದೆ ಅಂತೇಳಿ ನಾನು ನೇರವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಹೇಳಿದೆ, ನಿನಗೂ ಪಾಲಿದ್ದಾರೆ ಅಂತ ಹೇಳಿದೆ. ಅವ್ರು ಎಷ್ಟು ತೊಗೊಂಡಿದ್ದಾರೆ ಏನೋ ಗೊತ್ತಿಲ್ಲ, ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ. ಎನ್ಕ್ವೈರಿ ಮಾಡೋಕ್ಕೆ ಹೋದಾಗ CIDಗೆ ಈಗ ಯಡಿಯೂರಪ್ಪ ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ ಮಾದೇವಪ್ಪನವ್ರು ಬಂದಾಗ ಈಗ ಆ ಎನ್ಕ್ವೈರಿನ ಆಫೀಸರ್ನೇ ಚೇಂಜ್ ಮಾಡಿಬಿಟ್ರಿ. ಈಗ ಸ್ಟಾಪ್ ಆಗಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಈಗ ಬೋವಿ ನಿಗಮದ್ದು ನೀವು ಸ್ಟಾಪ್ ಮಾಡಿಸಿದಿರಾ. ಯಾಕೆ ಸ್ಟಾಪ್ ಮಾಡಿಸಿದಿರಾ? ಅದನ್ನು ಎನ್ಕ್ವೈರಿ ಮಾಡಿಸಿ ಯಾಕೆ ಸ್ಟಾಪ್ ಮಾಡಿಸಿದಿರಾ?